ಸಾರಕ್ಕೆ ಕಚ್ಚ ಪಚ್ಚ ಒತ್ತಾಕ ನೋಡ ಅದಂತ್ರ ಆ ಕಡೆ ಏನ ಕಳ್ಕೊಂಡ್ರೆ ಹುಡುಕಾಡ್ ದೊಡ್ಡದಾಯ್ತು ಕುಂತಂತ ಜನವನ್ನ ಗಾಳಿಯ ಪಟ ಮಾಡಿ ಆರಿಸಿ ಮುಂದೆ ನೀರು ಕುಡಿಯುವಂತೆ ಕಾಣುತ್ತದೆ ದೇವ ಮಾನವಾವ ನಿನ್ನ ಚತುರ ಚಮತ್ಕಾರಕ್ಕೆ ಶ್ರೀರಾಮಚಂದ್ರನ ಮತ್ತು ಮಹಾಪ್ರತಾಪ ರಾಜ್ಯವನ್ನು ತಾಳೆ ಶ್ರೀರಾಮಚಂದ್ರನ ಭಕ್ತ ಅರ್ಜುನಾಚಾರ್ಯರ ಮಗ ಭಕ್ತನೆಂದು ನಿಮ್ಮ ಅನ್ನವಾದ ಮಂದಿರವನ್ನು ಬಿಟ್ಟು ಮಂದಿರವನ್ನು ಬಿಟ್ಟು ನನಗಿರುವ ಈ ಸಮಾರಂಭಕ್ಕೆ ಕೇಳಿದೆಯ ಗುರುತೂಘಾತದಿಂದ ಸುಗ್ರೀವನ ಸಜ್ಜರು ಶೀಘ್ರದಿಂದ ಕೊಟ್ಟು ಕಳಿಸಿದ ಕಾರಣ ಇಲ್ಲಿಗೆ ರೋಣವಾಯಿತು. ನಮ್ಮ ರಾಜ್ಯರಾದ ಸುಗ್ರೀವ ಮಹಾರಾಜರು ತಾವಲ್ಲಿರುವರು ಬೇಗನೆ ತೊಂದರೆ ಪಾತ್ರ ಯಾಕೆ ಸಾರ ಕೊಂಡು ಏ ದೊಡ್ಡ ರಾಜ್ಯರ ಅವ್ರು ಯಾತಿಗಾರ ಬಟ್ಟೆ ಗಿಡಕ ಬಂದಿವಾಗ ಸ್ವಲ್ಪ ಮಯ ಮಯೋದ್ರಿಂದ ಯಾಕೆ ಕೈ ಸೋರ್ಸ್ ಬೆದ್ರಾಗ ಸ್ವಲ್ಪ ಕೈ ಸೋರ್ಸ್ ಮಾತಾಡ್ಸ್
ಜಾಂಬವಂತ ಮಹಾರಾಜನಾದ ಬಾಹುಬಲಿಗೆ ನಿನ್ನ ಅಂತರಾದ ಮೇಲೆ ಬಂದಿರುವವನು ಬಿಟ್ಟು ಈ ಸುಂದರವಾದ ಸಭಾಮಂದಿರ ಕಪ್ಪದ ಉರಿಯ ಮಹಾಬಲಶಾಲಿಯಾದವನಿಯು ಕಾಳಗವು ಮಾಡಿ ಈ ಗವಿಯಲ್ಲಿ ಸುಗ್ರೀವೆಂದು ಪ್ರಾಣ ನೀಗಿದನು. ಆ ದೇವರ ಸೃಷ್ಟಿಯ ನಿಯಮ ಯಾರೇನು ಮಾಡರು? ಮುಂದಿನ ಕಾರ್ಯಕ್ರಮಗಳು ಜರಗಲಿ. ರಾಜ್ಯವೆಂದಾಗಿ ಪಟ್ಟ ಕಟ್ಟುವುದಕ್ಕಾಗಿ ಸಕಲ ಸಿದ್ಧತೆಗಳನ್ನು ಮಾಡುವರು. ಪ್ರಭು ಆಂಜನೇಯ ಪಟ್ಟಾಭಿಷೇಕವೂ ಆಗಲೇಬೇಕು. ಕಿಷ್ಕಿಂಧ ನಗರದ ರಾಜ್ಯ ಮುಕ್ತವು ತಮ್ಮ ತೆಗೆದಲಿದೆ. ಅದಕ್ಕೆ ಎಲ್ಲ ಸಿದ್ಧಗಳನ್ನು ಮಾಡುವೆ. ದೂರಪಡಿಸು. ನಮ್ಮ ರಾಜ್ಯನಾದ ಸುಗ್ರೀವ ಮಹಾರಾಜನಿಗೆ ಭಕ್ತಾಂಶವನ್ನು ಶವಕ್ಕೆ ತಿಳಿಸು. ಹೇ ರಾಜೇಂದ್ರ, ಹೇ ಮಾರುತಿ, ಇನ್ನು ಎಲ್ಲ ಕಾರ್ಯಗಳು ಸಿದ್ಧವಾಗುವು. ನಾವು ಚಿಂತೆ ಮಾಡಬಾರದು. ಈಗ ಸತ್ತನೆಂದು ಸತಿ ಸಹಿತ ಪಟ್ಟಾಭಿಷೇಕ ಹೊಂದಿ ಆ ಸುಗ್ರೀವನು ಆನಂದದಿಂದ ಇರುವನು. ಅಪ್ಪ ಸಾರಥಿ, ನಿಜ ಸಂಗತಿ ತಿಳಿಯದಾಗಿದೆ. ನೀನು ಎಲ್ಲಿಯಾದರೂ ಹುಡುಕಿಕೊಂಡು ಬಾರಪ್ಪ, ಬಾರ ವಿಶಾಲ. ಏನು ಅಂಗದ ಲಗ್ನವು ಕ್ರಿಯಲಾಗಿದೆ. ಇಲ್ಲವೇ ಕವಿಗೆ ಕೊಂಡು ದಬ್ಬೆ ವೈಭವವು ನಿಜವಾಗಿ ಸುಗ್ರೀವನು ನಾನು ನಷ್ಟವಾದನೆಂದು ತಿಳಿದು ಆನಂದದಿಂದ ತಾನೇ ಪಟ್ಟ ಕಟ್ಟಿಕೊಂಡಿದ್ದಾನೆ. ಇರಲಿ, ಬಂದ ಸುಗ್ರೀವನಿಂದ ರುಂಡಮ್ಮ ಆರಿಸಿ ದಂಡಕಗಳನ್ನು ತೆಗೆದು
ಹಾಗೆ ನಾನು ಪತಿ ಆಗುವೆ. ನಿನ್ನ ಬೆಂಬಲ ಎಂದು ಕಾಪತಿ ಕೆಂಬಾಯಿಗಳು ಬಂದರೆ ಮುಖಮನ್ನ ಮಾಡುವೆನು. ಸದ್ಯಕ್ಕೆ ಸಂಭ್ರಮದ ಕತ್ತಿಗೆಳೆಯರು ಬಂದ ಸುಗ್ರೀವರನ್ನು ಹೊರಗೆ ತಪ್ಪುವಂತನಾಗಲೇ ಸಾರಿತು. ಪ್ರಾಣಕಾಂತೆ ನಿನ್ನಯ ಕಾಣದೆ 15 ವರ್ಷಗಳಾದವು. ಈ ವಿರಹ ತಾಪದಿಂದ ಬಳಲಿ ಬೆಂದಾದನು. ನಿನ್ನ ತಮ್ಮನು ಅನಂತ ಹೆಚ್ಚೆ ಅನಂತ ಸಾಗರದಲ್ಲಿರುವನು. ಪ್ರಾಣದಲ್ಲವೇ ಈಗ ನಿನ್ನ ತಮ್ಮನು ಸಿಂಹಾಸನ ಮೇರೆಯಲು ಸಿದ್ಧನಾಗಿದ್ದಾನೆ. ನನ್ನನ್ನು ಪರಿಪರಿಯಿಂದ ಬಳಲಿಸುವ ಕಾಂತ ಸದ್ಗುಣವಂತ. ಪ್ರಾಣದಲ್ಲವ ಮಾಡಿದ ಕುತಂತ್ರ ಕಾರಣ ದಶ ಪಂಚವನ್ನು ಉದ್ಯೋಗಿಸಲು ಕೊಂದು ಬರಬೇಕೆಂದು ಗವಿ ಮುಂದಿನ ರೋಡ್ಗೆ ಮುಂದೆ ತಪ್ಪಿದ ಕಾರಣ ಕಷ್ಟವಾಗಿ ಮಾರ್ಗ ತೋರದೆ ಕಡೆಗೆ ಗವಿಯಿಂದ ಗುಂಡನ್ನು ಹೊತ್ತು ತರಿಸಿದನು. ದೋಷ ತೆಗೆದು ಎನ್ನ ಮನೆಗಳು ಪ್ರವೇಶಗೊಂಡು ಅವನು ಕೈ ಸಿಗುವುದೆಂಬ ಬುದ್ಧಿಯೇ ಪರಿವರ್ತನವಾಗಿದೆ. ಮರ್ದನ ಮಾಡುವ ತನಕ ಮಂದಿರಕ್ಕೆ ಬರಬಾರದೆಂದು ನನ್ನ ಪಣ ಇರೋದು. ಗವಿ ಗುಡ್ಡದ ಹೋಗಿಸಿ ದಾರಿಗೆ ಬಂಡ ತಪ್ಪಿ ಹತ್ತಿರ ಸತ್ತು ಹೋದನೆಂದು ಇತ್ತ ಕಡೆ ಎಲ್ಲ ಬಂಡ ಶತ್ರು ಆಗಿರುವ ನನ್ನ ಮೃತನ್ನು ಸಿಂಹಾಸನ ನೋಡಿದ ಮಾತು ಬಲೆ ನಿನ್ನ ನಡುವ ಕಾಲನ್ನು ಕಳೆದು ಹೆಂಡು ಭೂತ ಪಿಶಾಚಿಗೆ ಉಣಬಡಿಸಿದರು. ಬಂಡ ನನ್ನಲ್ಲಿ ಬೇಡವಿಲ್ಲ. ನಮ್ಮ ಭೀಕರ ಶಬ್ದವನ್ನು ಕೇಳಿ ಭಯಗೊಂಡು ಮತ್ತು ಆ ಕುಲ್ಲ ರೈತನು ಹೊರಗೆ ಬರಬಾರದೆಂದು ಗುಂಡು ತಪ್ಪಿಕೊಂಡ ನಿಜ. ನನ್ನನ್ನು ಶಿಕ್ಷಿಸಬೇಡ ಭೂಪ. ನನ್ನ ಹೆಸರಲ್ಲಿ ಶ್ರದ್ಧೆಯ ಮಾಡಿಸಿ ರಾಣಿವಾಸದಲ್ಲಿ ಏನನ್ನು ಮಾಡಿದೆ. ಈ ಸತ್ಯಕ್ಕೆ ನಿನ್ನ ಮಾಡಿದಂತೆ ರಾಣಿವಾಸಕ್ಕೆ ಸೇರುವುದು. ಈ ಕೊಡಲ ಬಂಡ ಕೊಲ್ಲಬೇಡಿ. ನನ್ನ ನಂದನ ಪ್ರಾಣ ಕೊಲ್ಲಬೇಡಿ. ನನ್ನ ಕಾಂತನು ಮಾಡಿದ ಕುಲ್ಲತರು ಅಪರಾಧವೆಂದರೆ ಕೊಲ್ಲಬೇಡಿ ಭಾವ ನಿಯ ಪ್ರಭಾವ. ನಿನ್ನ ಗಂಡನಲ್ಲಿ ಅಪರಾಧವಿಲ್ಲ ಎಂದು ಅಲ್ಲನ್ನು ತೆಗೆದು ಕಾಲನ್ನು ಪಡೆದು ಹೇಳಬೇಡ. ಈಗ ನಿಮ್ಮ ಕೊಲತನವು ನಾವು ಬಲ್ಲೆವು. ಸಮಯದಲ್ಲಿ ಸಂಖ್ಯೆ ಕೃತದಲ್ಲಿ ತೊಡಗಿ ಸಲ್ಲರಿತದೊಳಗೆ ಸಿಂಹಾಸನವನ್ನು ಏರಿ ಪಟ್ಟದ ಮಡದೆಯಾದೆ. ಕಾಲಾಯಿ ಗಂಡ ಗಂಡೆ ನೀಚ ನಿನ್ನ ಗಂಡನ ಖಂಡನ ಆಡಿಸಿ ನಿನಗೆ ಗಂಡತನ ಒದಗಿಸಿ ನಾನು ನಿನ್ನ ಗಂಡ ನೆನೆಸಿಕೊಳ್ಳುತ್ತಿದ್ದರೆ ಬಪ್ಪರೆ ಪಂಡು ಪ್ರಚಂಡ ಗಂಡದಲ್ಲಿ ಗಂಡ ವೀರವಾಯುವ ಹೆಸರು ಆತಕ್ಕೆ ರಾಣಿ ಪ್ರಾಣಕಾಂತೆ ನಿನ್ನ ತಮ್ಮನನ್ನು ಕೊಲ್ಲುವುದು ನೀತಿಯಲ್ಲ. ಇದಕ್ಕೆ ಬಂದವರು ಹೌದು ಎನ್ನುವರ ಹಾಗೆ ಬಂದವರನ್ನು ಹಿಂಸಿಸಿದರೆ ಜನ್ಮ ಜನ್ಮವು ಘಾತಕವಾಗದು. ಗಪ್ಪಿನ ಶ್ರುತಿ ಪ್ರಮಾಣ ಉಂಟು. ಪ್ರಾಣದಲ್ಲವೇ ಅವರು ಇದ್ದರು ತಾವೇ ಕೇಳುವರು. ನಮಗೇನು ಮಾಡುವರು ರಮಣ ಸತ್ವ ಭರಣ. ಅಲ್ಲವೇ ಪ್ರಾಣದಲ್ಲವ ನಿನಗೆ ತಗೆ ಮಾಡವೆ ಮಾಡಿದ ದುಷ್ಟಾಚಾರವನ್ನು ನೋಡಿದರೆ ಮಸ್ತಕ ಪರ್ಯಂತ ಉರಿಯುವುದು. ನಿನಗೆ ಹೇತಕ್ಕೆ ಒಳಗೆ ಬರುವೆ ಕಾಂತೆ ಪ್ರಾಣಕಾಂತ ಕಾಂತೆ ಕೆಟ್ಟ
ಊರ ಕಂಡ ಬಳಿಕ ಪಟ್ಟದೋಳಿರುವ ಬೆಳೆಯುವ ಕೆಲದೋಳು ಫಲವಿಲ್ಲ. ಭಿನ್ನ ಭೇದ ಮಾಡಿದರೆ ಅನ್ಯರಿಗೆ ಆಶ್ಚರ್ಯವಲ್ಲವೇ? ಇದನ್ನು ಚೆನ್ನಾಗಿ ತಿಳಿದು ನೋಡು ರಮಣ. ನಾನು ಹಿಡಿಯಲು ನಿಮ್ಮ ಚರಣ. ಆಯೇ ಪ್ರಾಣದಲ್ಲವ ಮಾತು ಬೇಡ. ಆ ಇಲ್ಲಿಂದ ಕಣ್ಮಾಡಕ್ಕೆ ಹೊರಟು ಹೋಗು. ನೀನು ಪಾತಾಳ ಒಕ್ಕರು ಹೋಗೋದಿಲ್ಲ. ಎಲ್ಲಿಗೆ ಹೋಗುವ ನಿಲ್ಲದ ಬೆಟ್ಟ ಅಪ್ಪ ಆಂಜನೇಯ. ಮಾತಾಡ್. ಎಲ್ಲ ಕಾಂತರನ್ನು ಕೊಳ್ಳರನ್ನು ಬೆನ್ನಚ್ಚುವುದು ವಾಲಿಗೆ. ಹಾ ಏನಾದರೂ ಹೇಳಬಾರದೆ. ಹಾ ಅನ್ಯಾಯದಿಂದ ವಾಲಿಯು ಕೋಪದಿಂದ ಕೊಲ್ಲುವನೆಂದು ಪ್ರತಿಜ್ಞೆ ಮಾಡಿದನು. ಹಾ ಆದ ಕಾರಣ ನಿನಗೆ ನಾನು ಶರ ಬಂದಿದ್ದೇನೆ. ಹಾ ನೀನಾದರೂ ಹೇಳಪ್ಪ ಹನುಮಂತ ಶತ್ರು ಅಂತ. ಏನಿದು ಹಬ್ಬದ ಕಾರ್ಯವು? ಅನುಜ್ಞದ ಮೇಲೆ ಉಗ್ರವೇಕೆ? ಜಗಲಿಗೆ ಉಗ್ರವನ್ನು ಕೊಟ್ಟು ದೀರ್ಘದಂಡ ಹಾಕುತ್ತಾ ಗುಣಗಳಪ್ಪ ಮಾರ್ಗವಾಗಿ ಏಕಭಾವದಿಂದ ನಡೆಯಬೇಕೆ ಹಾಗೆ ನಾವು ನಿಮ್ಮ ತಮ್ಮನ ಮೇಲೆ ಉನ್ನತ ಕೋಪ ಉತ್ತರವಲ್ಲ. ಇದನ್ನರಿತು ನೋಡಿಕೊಂಡು ಕೋಪ ಗುಣಮಣಿಯಾಗಿ ಹಚ್ಚರು ನಿನ್ನ ಹಕ್ಕೆಗಳನ್ನು ಕೇಳಿ ಎನ್ನ ಮನ ಆನಂದವಾಗಿ ಕಂಡು ಬರುವುದು. ಮನ್ನಿಸುವೆ ಮಂತ್ರೆ ಮತ್ತು ಮುಂದೆ ಹೇಳಿರುವುದು ಚೆನ್ನಾಗಿ ಹೇಳುವ ಪುತ್ರ. ನಂಬಿದವರಿಗೆ ಹಿಂದಾಗಿ ದುಷ್ಟ ನಿಗ್ರಹ ಶಿಷ್ಟ ಪರಿಪಾಲನೆಗಾಗಿ ಹೀಗಿರಲಿಕ್ಕೆ ಈ ಪರಿಕೋಪವೇನಯ್ಯ? ತವರಿಗೆ ಹಬ್ಬಕ್ಕೆ ಬರುವುದು. ವಿದ್ಯಾಂಸರು ನಿಮಗೆ ಹೀಗೆ ಹೇಳಲಿಲ್ಲವೇ? ಬ್ರಹ್ಮಜಾತನಿಗೆ ಕ್ಷಣ, ಕ್ಷತ್ರಿಯನಿಗೆ 3 ದಿವಸ, ವೈದ್ಯನಿಗೆ 1 ತಿಂಗಳು, ಶುದ್ಧನಿಗೆ ಸಾಯೋ ಪರ್ಯಂತರ. ಹೀಗಿರಲಿಕ್ಕೆ ಈ ಪರಿಕೋಪವೇನಯ್ಯ? ರಾಜ ಪ್ರಭು ಇಂಥ ಕೇಳಿದರೆ ಮತ್ತೆ ಮತ್ತೆ ಕೋಪೆಚ್ಚಾಗುವುದು. ಮಾಡಿದ ಕನಪುರಗಳನ್ನು ನಡೆದರೆ ಅವನ ಕತ್ತರಿಸಿ ಮಂಡಲಿ ಕೆಲಸಲೇ ಹೇಗೆ ನಿನ್ನ ಹೇಳ್ಕಂತ ಆ ಬಂಡ ಸುಖನನ್ನು ಬಿಟ್ಟು ಬಿಡುವನು. ಅವನ ನಮನೆ ಸೀದ ಹೋಗಬೇಡಿ ರೋಮಾದೇವಿಯನ್ನು ಅನುಮಾನ ಪಡೆದೆ ಎಳೆದುಕೊಂಡು ಹೋಗನು. ದೊಡ್ಡವರಾಗಿ ನೀವು ಅಡ್ಡ ಬರಬೇಡಿ. ವಾಯುಪುತ್ರ ನೀನು ಎಲ್ಲಿರುವುದು ವರಿಸಲ್ಲ. ನಿನ್ನ ಸತಿ ಸುತರನ್ನು ಬಿಟ್ಟು ಋಷಿ ಆಶ್ರಮ ಪರ್ವತದಲ್ಲಿ ಇರೋಣ ನಡೆಯ ಸುಗ್ರೀವ. ಸುಗ್ರೀವ ನಿನ್ನ ಮಹದುಪಕಾರಕ್ಕೆ ನಾನು ಚಿರಋಣಿ ಆಗಿರುವೆನು ಹನುಮಂತ. ಜಯ ಜಯ ಕೇಳು. ನಿನ್ನ ಗಂಡನಕ್ಕೆ ಬಡ್ದು ಹೊಡಿಸಿದರು. ನಿನ್ನ ಬಂದ ಚೆನ್ನಾಗಿ ನನ್ನ ಮಾಡಿದೆ ಹೇಗೆ ಭಿನ್ನವಿಲ್ಲದೆ ನನ್ನ ಮಂದಿರಕ್ಕೆ ನಡೆಯಲಾರೆ. ನಾನು ಮಾಡಿದ ಅಪರಾಧವೇನು? ಎನ್ನ ಒಳಗೆ ಮೈ ಬಟ್ಟಿ ಮನೆಗೆ ಬರಂದು ಸಿಟ್ಟಿನಿಂದ ಎಳೆದೊಯ್ದರೆ ಹೀಗೆ ನನ್ನ ಪತಿ ಹೋದರೆ ನನ್ನ ತಂದೆ ನೀನೊಂದು ತಿಳಿದುವೆ. ನಿನ್ನ ಮಗಳ ಮೇಲೆ ನೀನು ಕೆಟ್ಟ ದೃಷ್ಟಿ ಮಾಡಿದ. ಇದಂತ ಅನ್ಯಾಯ ಭಾವ ದಿವಸ ಭಾವ.
ಹಾ ಬಣ್ಣದ ಮಾತುಗಳು ಮಾಡಿದ್ರೆ ಬಿಡುವುದೆಂದು ತಿಳಿದಿರುವೆಯ ಹಾ ಕಣ್ಣ ಮುಂದೆ ಸಣ್ಣ ಹಾಗೆ ಸುಳಿದಾಡುವಂತ ಉಚ್ಚಗೊಂಡೆ ಚಲೋ ನೀಚ ಹಿಂದಿಗೆ ಮುಕ್ಕಣಿ ನಿನ್ನ ಮುಂದೆ ಬಂದು ನಿಂತರು ನಿನ್ನನ್ನು ಬಿಡಲಾರೆ ಹಾ ಜಾಗ್ರತೆ ನಡೆಯಲಾರೆ ಏ ಕಾಮುಕ ಕಡು ಕಾಳದಲ್ಲಿ ಶೌರ್ಯ ಇರಬೇಕು ಮಾನಕ್ಕೆ ಕೈ ಹಾಕಿದರೆ ಏನಾಗುವುದು ಹಿಂದಕ್ಕೆ ಗೌತಮ ಸತಿ ಆರನೇ ವಹಿಸಿದ ಇಂದ್ರನಿಗೆ ಏನಾಯ್ತು ನನಗೆ ಗೊತ್ತಿಲ್ಲವೇ ಹಾಗೆ ಮದ್ಯಪಾನ ಮಾಡಿದವರಿಗೆ ಕರುಣೆಯಲ್ಲಿರೋದು ಜಪ ತಪಗಳನ್ನು ಬಿಟ್ಟು ಕಪಟ ಮನುಷ್ಯನಿಂದ ವಿಪರೀತಿ ಕಾರ್ಯ ಮಾಡಿದರೆ ಅಪ್ಪ ಕೀರ್ತಿ ಬರೋದು ಮೂರ್ಖ ಮಾಡಿದ್ರು ಸಂತ ಹಾ ಮಾತುಗಳು ಮಾಡಿದ್ರೆ ಕೇಳುವವರು ಯಾರು ಹಾ ಈಗ ನಿನ್ನ ಗಂಡ ಮಾಡಿದ ಕೆಟ್ಟ ಕೆಲಸಕ್ಕೆ ಹಾ ಹೊಟ್ಟೆಗೆ ಕಿಚ್ಚಿಟ್ಟಂತಾಗುವುದು ಹಾ ಅಗ್ನಿಗೆ ಹಾ ಎಣ್ಣೆ ಚೆಲ್ಲಿದ್ರೆ ತಣ್ಣಗಾಗುವುದೇ ಹಾ ಏನೇ ಗಡದಲ್ಲಿ ವಿಧವಾಗಿ ಹಾ ಮನಸ್ಸಿಗೆ ಆನಂದವಾಗುವುದು ಹಾ ಅರೆ ಏನನ್ನ ವಚನವನ್ನು ಲಾಲಿಸುತ್ತಾರೆ